ಅಂತೂ ಪ್ರತಿ ವರ್ಷ ಜಾತ್ರೆಗೆ ಹೋಗೋದು, ಈ ಬಾಳಿದವ್ರಿಗೆಲ್ಲ ಪ್ರಸಾದ ತಂದ್ಕೊಡೋದು. ಇನ್ನು ಬಿಟ್ಟಿಲ್ವಲ್ಲ ನಾಗ ನೀನು? ಜೀವನದಾಗಿ ನೇನಾಯ್ತವ? ಸಂತೋಷನ 4 ಜನಕ್ಕೆ ಹಂಚ್ಕೊಂಡು ಬದುಕ್ಬೇಕು, ಬರೋ ಕಷ್ಟನ ಒಬ್ನೇ ಅನುಭವಿಸ್ಬೇಕು. ಇದು ನಿಮ್ಮಂತವ್ರು ಹೇಳ್ಕೊಟ್ ಪಾಠ ಅಲ್ವಾ? ಬತ್ತಿನವ ಬತ್ತಿನ ಮೇಟ್ರೆ. ನಾಗ ನಮ್ ಬಾಳ್ಲಿಕ್ಕೆ ವರಪ್ರಸಾದ ಇದ್ದ ಹಾಗೆ. ಅವನಿರೋದ್ರಿಂದಲೇ ಅಲ್ಲದೆ ಬಡವರು ಸ್ವಲ್ಪನಾದ್ರೂ ನೆಮ್ಮದಿಯಿಂದ ಉಸಿರಾಟ ಯಾಕೆ ಅವನು ಒಂದು ಮದುವೆ ಅಂತ ಮಾಡ ಹಾಗೆ ಮನುಷ್ಯನಾದ್ರೆ ಬಂದೆ. ಜಾತ್ರೆಗೆ ಹೋಗಿದ್ದಲ್ಲ, ಪ್ರಸಾದ ಕೊಟ್ಬಿಟ್ಟು ಹೋಗುವ ಅಂತ ಬಂದ್ ತಕೊಳ್ಳಿ ಪ್ರಸಾದ. ನಾನೇ ಬಂದು ತಗೊಳ್ತಾ ಇದ್ದೆ, ನೀನ್ಯಾಕಪ್ಪ ಇಲ್ಲಿ ಬಂದೆ? ಹೋಗಪ್ಪ. ಅದ್ ಯಾಕವ ಇಟ್ಟು ಎದುರ್ಕೋತೀರ ಅವ? ಜಾತ್ರೆನಾಗೆ ಆ ದ್ಯಾವನ್ನ ಏನ್ ಕೇಳ್ಕೊಂಬಂದೆ ಗೊತ್ತಾ? ಕೇಳ್ಕೊತೆ. ಈ ನನ್ನವ್ವ 100 ವರ್ಷ ಸುಖವಾಗಿ ಸುಮಂಗಲಿಯಾಗಿರ್ಲಪ್ಪ ಅಂತ ಕೇಳ್ಕೊಂಬಂದೆ. ಊಟ ತಟ್ಟೆಲಿ, ನನ್ ಮುಖದಲ್ಲ. ನನಗೆ ಬೇಡ, ನಾ ತಿನ್ನೋಕಿಲ್ಲ. ಯಾಕೆ? ನೀನ್ ತಿನ್ಸಿದ್ರೆ ನಾ ತಿನ್ನೋ. ಅಯ್ಯ, ಎಳೆ ಮಗು. ಹೌದು, ಮತ್ತೆ ನಿನಗ್ ಗೊತ್ತಿಲ್ಲ, ನನ್ಗೆಲ್ಲ ಗೊತ್ತಮ್ಮಿ. ಊಟಕ್ಕೆ ಕುಂತಾಗ ಎಂಡ್ರು ತಾಯಿಯಾಗಿರ್ಬೇಕು ನಮ್ ಮೇಟ್ರ್ ಹೆಡ್ತಿ ಮೀನಾಗ್ತವ ಹೇಳ್ತಾ ಇರ್ತಾರೆ. ಪರವಾಗಿಲ್ವೇ, ಎಷ್ಟೊಂದು ವಿಷಯ ತಿಳ್ಕೊಂಡಿದ್ಯಾ. ತಿನ್ನು. ಯಾಕೇನಾಯ್ತು? ಅತ್ತೆ ತಿಂತಲ್ಲ ಅಂದಿದ್ದು, ನೀನೇ ತಿನ್ಕೋ. ಅಯ್ಯೋ, ಅದೇಟ್ ಬೇಕು ಕೋಪ ಬಂದ್ಬಿಡ್ತಿದೆ ನಿಂಗೆ. ನಾನು ನಗ್ಸಾರಕ್ ಹಂಗ್ ಮಾಡಿದ್ರೆ ಈ ಕೋಪಿಸ್ಕೊಂಡ್ಬಿಡದ? ಆನೆ ಮೇಲೆ, ಬಂಡೆ ಮೇಲೆ, ಕುದುರೆ ಮೇಲೆ, ಎರಡಾರ್ಲಿ 12, 2 14, 2 8 16, 2 9 18, 2 20. ಮೆತ್ತಗೆ ಹೇಳಿದ್ರೆ ಎಲ್ಲಾ ಹುಡುಗರಿಗೂ ತಿಳಿಬೇಕಲ್ಲ. ಮಾತಾಡ್ಬೇಡ, ಆಗ್ಲಿ ಮಕ್ಕಳೇ, ಇವತ್ತಿ ಮಗ್ಗೆ ಸಾಕು. ಲೆಕ್ಕದಲ್ಲಿ ಪ್ರಶ್ನೆ ಕೇಳ್ತೀನಿ, ಒಬ್ಬೊಬ್ಬರಾಗಿ ನಿಂತು ಉತ್ತರ ಹೇಳಿ. ತಮ್ಮಿಂದಲೇ ಪ್ರಾರಂಭ ಮಾಡು. ನಿನ್ನೆ ಹೇಳ್ಕೊಟ್ ಲೆಕ್ಕ 6 4. ಗೊತ್ತು ಗೊತ್ತು. 6 4 12. 6 4 12 ಅಲ್ಲ, 6 4 ಚಂದ್ರೇಗೌಡ್ರ ಮಗ ಈ ರಾಜೇಗೌಡ ಹೇಳಿದ್ಮೇಲೆ ಮುಗಿತು. 6 4 12 ಅಂದ್ರೆ ಅದ್ 12 ಆಗ್ಬೇಕು. ಚೌಕತಿ ಅಪ್ಪರ ನಂತ ನಡೆಯಕ್ಕಿಲ್ಲ. ಲೆಕ್ಕ ಯಾರಪ್ಪನ ಸೊತ್ತು ಅಲ್ಲ. ನೋಟ್ ಉತ್ತ ಇದೆಯಾ? ಎಷ್ಟೊಂದು ದುರಹಂಕಾರದ ಮಾತಾಡ್ತಿದ್ಯಾ? ನಿಮ್ಮ ಅಪ್ಪನ ದಾರಿಲಿ ನೀನು ನಡೆದು ನಿನ್ನ ಭವಿಷ್ಯನ ಹಾಳು ಮಾಡ್ಕೋಬೇಡ. ಏನೇನಾರ ಅಪ್ಪ ಗಿಪ್ಪ ಅಂತ ಶಾನೆ ಮಾತಾಡ್ತೀರಾ? ತೌಡ ಲುದ್ರದತ್ತು ಉಸ್ತಾರ್. ದೊಡ್ಡವರು ಗುರುಗಳನ್ನು ಗೌರವಿಲ್ಲಿ ಬಾಯಿ ಬಂದಾಗ ಮಾತಾಡ್ತಾ ನನಗೆ ಎದುರುವಾಗುತ್ತಾ ಇದ್ಯಾ? ಬಡವಾ, ನನ್ನ ಮಗನ ಮೇಲೆ ಕೈ ಎತ್ತುವಷ್ಟು ಪೊಗರು ಬಂತೇನ್ರಿ ನಿಮಗೆ?
ಬರ್ದೇ ಇರ್ತದ ದೇವಸ್ಥಾನದ ಪುಳಿಯೋರೆ ತಿಂದು ತಿಂದು ಮೆದುಳು ಮೈ ಎರಡು ಕಲ್ಸ್ಕೊಂಡವ್ರೆ. ಅಲ್ರಿ ಮೇಷ್ಟ್ರೆ, ಇವತ್ತು ಚಿಕ್ಕ ಸಾವುಕಾರ ಮೇಲೆ ಕೈ ಎತ್ತವ್ರು, ನಾಳೆ ನಮ್ ದೊಡ್ಡ ಸಾವುಕಾರ ಮೇಲೆ ಕೈ ಎತ್ತಲ್ಲ, ಏನ್ ಗ್ಯಾರಂಟಿ? ಏನ್ರಿ ಅಲ್ಲ ಶಿಕ್ಷೆ ಆಗ್ಲೇಬೇಕು. ಪಂಚಾಯತ್ ಕಳಿಸಿ ಬಾಳಿದಾಗೆಲ್ಲ ಓಡಾಡಿಸ್ತಾ ಬೇಡ. ಈ ಮೇಷ್ಟ್ರು ನಿಮ್ ಕೆನ್ನೆಗೆ ಹೇಗ್ ಹೊಡೆದ್ರು ಅಂತ ತೋರಿಸಿ. ಅಪ್ಪ ಮೇಷ್ಟ್ರಕ್ಕೆ ಎಟ್ಟಾಕಿಲ್ಲ. ಮಾಡಿ ಅಪ್ಪ ತೋರಿಸ್ಲಾ? ಅಪ್ಪ ತುಂಬಾ ಚೆನ್ನಾಗೈತೆ, ಇನ್ನೊಂದ್ ಸಾರಿ ತೋರಿಸ್ಲಾ? ಪಾಠ ಹೇಳ್ಕೊಡೋ ಮೇಷ್ಟ್ರು ದೇವರ ಸಮಾನ, ಅವ್ರನ್ನು ಹೊಡಿತೀಯ? ಹೊಡಿತೀಯನೋ ಮಾಡ್ತೀಯ? ನಿನ್ನಂತ ಮಗನ್ ಇರೋದ್ರ ಬದ್ದು ನನಗ್ ಮಕ್ಳಿಲ್ದೇ ಎಷ್ಟೋ ಚೆನ್ನಾಗಿರ್ತಿತ್ತು. ಒಳಗ್ ಹೋಗ್ತೀಯ ಅಲ್ವೋ? ನೀವು ಗೌಡ್ರಿ ಸಿಟ್ಟು ಬಂದ್ರೆ ಏನ್ ಅನಾಹುತ ಆಗುತ್ತೆ ಅಂತ ನಿಮ್ಗೂ ನನ್ನ ಹಣೆ ಬರ ನೀವ್ ಯಾಕೆ ಕೇಳ್ತಿರ್ತೀರಾ? ಒಳಗೋಗಿ ತಾಯಿ, ಒಳಗೋಗಿ. ಇನ್ಮೇಲೆ ಈ ಥರದ್ದೆಲ್ಲ ನಡೀಬಾರ್ದು. ಎಚ್ಚರಿಕೆ. ನೀವು ಹುಡುಗರ ಮೇಷ್ಟ್ರ ಆಗಕ್ ಬಂದು ತಂದ ಮೇಷ್ಟ್ರ ಆಗ್ಬೇಕಾಗಿತ್ತು. ಅರೆ ಏನ್ರಿ ಯಾಕೆ ದುರ್ಗುಟ್ಕೊಂಡು ನೋಡ್ತಾ ಇದ್ದೀರಾ? ನಾಗದ್ ಹೇಳ್ತೀರಾ? ಅರೆ ಕೇಳ್ಕೊ ಹೋಗ್ರಿ, ನಾವ್ ಯಾರಿಗೂ ಎದುರಾಕಿದ್ದ. ಯಾರಪ್ಪ ಅದು ನಮ್ಮ ಮನೆಯಾಗ ಲಕ್ಷ್ಮಿ? ಯಾಕೆ ಬಂದೆ? ಅಪ್ಪ ಮೆಣಸಿನ್ಕಾಯಿ ಕೊಟ್ಟು ಬಂದು ಅದೇ ಬಂದೆ. ಮೆಣಸಿನ್ಕಾಯಿ ಎಲ್ಲೈತೆ? ಮೆಣಸಿನ್ಕಾಯಿ ನಾನು ನೋಡ್ಬೇಕು ಅನ್ನೋ ಆಸೆಯಿಂದ ಒಂದು ಮೆಣಸಿನಕಾಯಿ ಒತ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಬಂದ್ಬಿಟ್ಟ. ಸಾರಿ, ನಾನು ನೀನು ರಾಮ ಅಟ್ಟಾಯಿಸ್ಕೊಂಡು ಸಾಲ್ದ? ಮನೆ ತಾವ್ ಬೇರೆ ಬರ್ಬೇಕಾ? ಎಲ್ಲ ಬರ್ಬೋದಾ? ಬಂದ್ರೆ ಏನಾಗುತ್ತೆ? ಬಂದ್ರೆ ಏನಾಗುತ್ತೆ? ಬೇಳೆ ಕಾಳು ಬೈತದೆ ಅಮ್ಮಣ್ಣಿ. ಒಳ್ಳೆ ಮಾತನ್ನ ಹೋಯ್ತು ಇಲ್ವೋ? ನಾ ಹೋಗಲ್ಲ. ಹೋಗಲ್ಲ ಅಂದ್ರೆ ನಾ ಬಿಡಕ್ಕಿಲ್ಲ. ಯಾಕೆ ಹೋಗ್ಬೇಕು? ನನ್ನ ಇಷ್ಟ, ನಾ ಹೋಗಲ್ಲ. ಹೋಗಿಲ್ಲ ಅಂದ್ರೆ ಕುಸ್ಕೆಡ್ದು ಆಚೆ ತಳ್ಬಿಡ್ತೀನಿ. ಹೋಗೆ. ನಾನು ಹೋಗಲ್ಲ ಹೋಗಲ್ಲ ಹೋಗಲ್ಲ. ಗಣಿಬೇರಿ, ಜಗಳ ಗಂಟಿ, ಬಾಯಿ ಬಡ್ಕಿ, ಹೋಗೆ ಹೋಗು. ಜಗಳ ಗಂಟಿ, ಬಾಯ್ ಬಡ್ಕಿ. ಲಕ್ಷ್ಮಿ 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 ನಿನ್ ದಮ್ಮಯ್ಯ ಅಂತೀನಿ ಕಣೆ. ತಪ್ಪಾಯ್ತು ಕಣೆ. ಲಕ್ಷ್ಮು ಅಡ್ಬೇಡ ಕಣೆ, ನನ್ ಮಾನ ಮರುವಾದೆ ಪ್ರಶ್ನೆ ಕಣೆ. ಲಕ್ಷ್ಮು ಊರಿನ ಜನ ತಪ್ಪಾಗಿ ತಿಳ್ಕೊತಾರೆ ಕಣೆ. ಸುಮ್ಕಿರೆ ಸುಮ್ಕಿರೆ ಸುಮ್ಕಿರು 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 ಅಂದ್ರೆ ಸುಮ್ಕಿರು 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 ಸುಮ್ಕಿರು. ನಾಗ ಯಾಕೆ ಅಡ್ಬೇಡ ಸುಮ್ಕಿರು. ಎಲ್ಲೋ ಎಡ್ತವರೆಗೆ ಹೋಗಿ ಎಡವಟ್ ಆಗ್ಬಿಡವನು ಅಷ್ಟೇ. ಯಾಕ್ರ ಬಂದ್ರಿ ಇಲ್ಲಿ? ಕೊಟ್ಟಿ ಕುಣಿತಾ ಇದ್ದಲ್ಲ, ಹೋಗ್ಲ ಹೋಗಲ್ಲ. ಕೆಲಸ ನೋಡ್ಕೆ ಹೋಗಿ. ಯಾರು ಹೋಗಲೇ ಹೋಗ ಎಡವಟ್ಟಾಗೆ ನಡೀರಲಿ. ಎಡ್ತವರೆಗೆ ಹೋಗಿ ಎಡವಟ್ ಆಗ್ಬಿಡ್ತಂತೆ. ಎಡವಟ್ ಎಡವಟ್ಟು ಅಂದ್ರೆ ಇದೇನಾ? ಒಳ್ಳೆ ಫಜಿತಿ ಆಗೋಯ್ತಲ್ಲಮ್ಮ. ಯಾಕೆ ಗಿರಿಜಾ, ನೋಡಿ ನೀರ್ ತಗೊಂಬ. ತರ್ತೀನಿ. ಅಜ್ಜಗೌಡ್ರೆ, ರಾಜೇಗೌಡ್ರಲ್ಲಿ
ನನ್ನ ತವ್ರ ಮನೆ ಕಳಿಸ್ತೀನಿ. ಅವ್ರ ಮನೆಗೆ ಯಾಕೆ? ಅವನ್ ಇನ್ಮೇಲೆ ಅಲ್ಲೇ ಓದ್ತಾನೆ. ಏನಾಗಿತ್ತು ಅಂತ? ಮಕ್ಕಳ ಭವಿಷ್ಯ ಅವ್ರನ್ನ ಬೆಳೆಸೋ ರೀತಿಲಿದೆ. ಗಿಡವಾಗಿ ಬಗ್ಗೇ ಇದ್ಮೇಲೆ ಮರವಾಗಿ ಬಗ್ಸಕ್ಕಾಗಲ್ಲ. ಅದಕ್ಕೆ ಅಂದ್ರೆ ನನ್ ಮಗ ಸಾಧು ಸಾಕಿದ ಗಿಣಿ ಆಗ್ಬೇಕು, ಕಟ್ಕ ಸಾಕಿದ ಗಿಣಿ ಆಗ್ಬೇಕು. ನನ್ನ ಮಗನ್ನ ಹೇಗೆ ಬೆಳೆಸ್ಬೇಕು ಅಂತ ನನಗ್ ಗೊತ್ತು. ಅವನು ಅಪ್ಪನ್ನೇ ಮೀರಿಸುವಂತ ಮಗ ಆಗಬೇಕು. ಈ ಬಾಳಿದ ಜನರು ನನ್ನನ್ನು ನೋಡಿದ್ರೆ ಹೇಗೆ ನನ್ನ ಕೈ ಮುಗಿತಾರೋ, ನಾನ್ ಕಣ್ ಬಿಟ್ರೆ ಹೇಗೆ ನನ್ನ ಕಾಲಿಗೆ ಬೀಳ್ತಾರೋ, ಅದೇ ರೀತಿ ನನ್ ಮಗನ್ ಮುಂದೆ ನಾನು ನಡ್ಕೋಬೇಕು. ಗೊತ್ತಾ? ನಿಮಗ್ ಕೈ ಮುಗಿಯೋದು, ಕಾಲಿಗೆ ಬೀಳೋದು ನಿಮ್ ಮೇಲಿನ ಗೌರವದಿಂದ. ಯಾವ ಗಳಿಗೆ ನಿಮ್ಮ ಕೆಟ್ಟ ದೃಷ್ಟಿ ತಮ್ಮ ಮೇಲ್ ಬೀಳುತ್ತೋ ಅನ್ನೋ ಒಂದೇ ಕಾರಣ. ಇನ್ಮೇಲಾದ್ರೂ ನಿಮ್ಮ ಕೆಟ್ಟ ಚಟಗಳನ್ನ ಬಿಟ್ಟುಬಿಡಿ. ನಿಮ್ಮ ಸುಖಕ್ಕೋಸ್ಕರ ಊರಿನ ಜನ ಗೋಳಿಕೋಬೇಡಿ. ದೇವ್ರು ಖಂಡಿತ ಕ್ಷಮಿಸಲ್ಲ. ಅವ್ರ ಕಣ್ಣೀರಿನ ಶಾಪ ನಮಗ್ ತಟ್ಟುತ್ತೆ ಅಂದ್ರೆ ತಟ್ಟುತ್ತೆ. ಗಿರಿಜಾ, ಕಟ್ಕೊಂಡ್ ಗಂಡಂಗೆ ಎದುರುವಾದಿಸ್ತೀಯ? ಹೊಡೀರಿ, ತಾಯಿ ಪ್ರಾಣ ಬಿಡಿ. ಆದ್ರೆ 4 ಜನರ ಹಾಗೆ ನನ್ನ ಮಗನು ಒಳ್ಳೆಯವನಾಗಿ ಬೆಳಿಬೇಕು ಅನ್ನೋದೊಂದೇ ಒಂದು ಆಸೆ ನನಗೆ. ನನಗ್ ಮಾತ್ರ ಅಲ್ಲ, ಎಲ್ಲಾ ತಾಯಂದಿರು ತಮ್ಮ ಮಕ್ಕಳು ಒಳ್ಳೆ ದಾರಿಲಿ ಬೆಳಿಬೇಕು ಅಂತಾನೆ ಇಷ್ಟಪಡೋದು. ಸರಿಕತೆ ನಂಗೆ ಬೇಕಾಗಿಲ್ಲ. ಅವನ್ನ ಹಾಗೆ ಎಲ್ಲಿ ಬೆಳೆಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು.